ಜನ್ಮಭೂಮಿ ಹೋರಾಟ ಪ್ರಕರಣ ರಿಓಪನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 31 ವರ್ಷದ ಬಳಿಕ ಈ ಕೇಸ್ ರಿಓಪನ್ ಆಗಿದೆ. ಈ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ, ಕಿಡಿಕಾರ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ, ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಶ್ರೀಕಾಂತ್ ಪೂಜಾರಿ ಬಂಧನವನ್ನ ಖಂಡಿಸಿ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. 31 ವರ್ಷ ಆಯ್ತು ಈ ಪ್ರಕರಣ ನಡೆದು. 31 ವರ್ಷದ ಹಳೆ ಕೇಸ್ ಓಪನ್ಗೆ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಶ್ರೀಕಾಂತ್ ಪೂಜಾರಿಯ ಬಂಧನ ಬೆನ್ನಲ್ಲೇ ಆಕ್ರೋಶ ವ್ಯಕ್ತವಾಗಿತ್ತು ಎಲ್ಲೆಡೆ. ಇದೀಗ ಬಿಜೆಪಿ ನಾಯಕರು ಕೂಡ ಕಿಡಿಕಾರ್ತಾ ಇದ್ದಾರೆ. ವರ್ಷದ ಹಳೆ ಕೇಸನ್ನು ಇವತ್ತು ತೆಗೆದು ಜನರನ್ನು ಅರೆಸ್ಟ್ ಮಾಡುವಂಥ ಒಂದು ಅತ್ಯಂತ ನೀಚ ಕೃತ್ಯಕ್ಕೆ ಕಾಂಗ್ರೆಸ್ ಪಾರ್ಟಿ ಕೈ ಹಾಕಿದೆ. ಆ ವ್ಯಕ್ತಿ ಅದರಲ್ಲಿ ಒಬ್ಬರು ಪೂಜಾರಿ ಅಂತಿದ್ದಾರೆ, ಇನ್ನೊಬ್ಬರು ಕುಲಕರ್ಣಿ ಅನ್ನೋರನ್ನ ಕರ್ಕೊಂಬಂದಿದ್ದಾರೆ ಪೊಲೀಸ್ ಸ್ಟೇಷನ್ಗೆ. ಅವ್ರಿಗೆ 72 ವರ್ಷ, 72 ಇಯರ್ಸ್. ನಾನು ಅಲ್ಲಿನ ಇನ್ಸ್ಪೆಕ್ಟ್ರು ನೋಡಿ, ಹಳೆ ಕೇಸನ್ನು 35 ವರ್ಷದ ಹಳೆ ಕೇಸನ್ನು ಇವತ್ತು ತೆಗೆದು ಜನರನ್ನು ಅರೆಸ್ಟ್ ಮಾಡುವಂಥ ಒಂದು ಅತ್ಯಂತ ನೀಚ ಕೃತ್ಯಕ್ಕೆ ಕಾಂಗ್ರೆಸ್ ಪಾರ್ಟಿ ಕೈ ಹಾಕಿದೆ. ಆ ವ್ಯಕ್ತಿ ಅದರಲ್ಲಿ ಒಬ್ಬರು ಪೂಜಾರಿ ಅಂತಿದ್ದಾರೆ, ಇನ್ನೊಬ್ಬರು ಕುಲಕರ್ಣಿ ಅನ್ನೋರನ್ನ ಕರ್ಕೊಂಬಂದಿದ್ದಾರೆ ಪೊಲೀಸ್ ಸ್ಟೇಷನ್ಗೆ. ಅವ್ರಿಗೆ 72 ವರ್ಷ, 72 ಇಯರ್ಸ್. ನಾನು ಅಲ್ಲಿನ ಇನ್ಸ್ಪೆಕ್ಟ್ರು ಮತ್ತು ಗೃಹ ಮಂತ್ರಿಗಳ ಆದೇಶವನ್ನು, ಸರ್ಕಾರದ ಆದೇಶವನ್ನು ಇವರು ನೋಡಿಕೊಂಡು ಅಲ್ಲಿನ ಇನ್ಸ್ಪೆಕ್ಟರ್ ಅಂತೂ ಅತ್ಯಂತ ದ್ವೇಷ ಭಾವನೆಯಿಂದ ವರ್ತಿಸಿದ್ದಾರೆ. ಸೊ ಹೀಗಾಗಿ ರಾಮ ಮಂದಿರ ಆದದ್ದಕ್ಕೆ ಕಾಂಗ್ರೆಸ್ ಪಾರ್ಟಿ ಅತ್ಯಂತ ಸಂಕಟ ಆಗ್ತಾಯಿದೆ. ಹೊಟ್ಟೆ ಕಿಚ್ಚು, ನಾನು ಹೇಳಿದ್ಮೇಲೆ ಕೇಳಲ್ಲ, ಹೊಟ್ಟೆ ಕಿಚ್ಚಿನಿಂದ ವರ್ತಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಹೊಟ್ಟೆ ಕಿಚ್ಚಿನಿಂದ ವರ್ತಿಸ್ತಾ ಇದ್ದಾರೆ. ಸೊ ಇದು ಸರಿಯಲ್ಲ. ಹಳೆ ಕೇಸನ್ನು 30 ನೋಡಿ, ಒಂದು ಕಳೆದ 6 ತಿಂಗಳ ಸರ್ಕಾರ ಬಂದ ಮೇಲೆ ನೋಡ್ತಾ ಇದ್ದಂಥ ಸಂದರ್ಭ ನೋಡಿದರೆ ಇವತ್ತು ವಿಶೇಷವಾಗಿ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಕ್ಕಂಥ ಅನೇಕ ವಿಷಯಗಳ ಬಗ್ಗೆ ನಾವು ಉಲ್ಲೇಖ ಮಾಡಿದಾಗ ಹಿಂದೂ ಹಾಕಿದ್ದಾರೆ, ಯಾರು ಹಾಕಿಲ್ಲ ಅಂತಲ್ಲ, ಬೇಕಾದರೂ ಹಾಕುವಂಥದ್ದಾಗತ್ತೆ, ಮಾಡಿರ್ತಾರೆ. ಆದರೆ ಇವತ್ತು ಪರ್ಟಿಕ್ಯುಲರ್ ಆಗಿ ಒಂದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ಘಟನಾವಳಿನ ಇಟ್ಕೊಂಡು ಅವರು ಬಂಧನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು, ಹಿಂದೂ ಕಾರ್ಯಕರ್ತನ ಹುಡುಕಿ ಅವರಿಗೆ ರೌಡಿ ಶೀಟರ್ಗಳನ್ನು ಮಾಡಿ ಸೇರಿಸುವಂಥದ್ದು, ಈ ರೀತಿ ಕೃತ್ಯಗಳನ್ನು ಯಾರೂ ಕೂಡ ಸಹಿಸೋದಿಲ್ಲ. ಇವತ್ತು ಕಾಂಗ್ರೆಸ್ ಪಾರ್ಟಿ ಹಿಂದೂ ವಿರೋಧಿ ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಇದನ್ನು ಜನ ನೋಡ್ತಾ ಇದ್ದಾರೆ. ಬರ್ತಕ್ಕಂಥ ಸಂದರ್ಭ ಬಂದಾಗ ಸರಿಯಾದ ತಕ್ಕ ಉತ್ತರವನ್ನು ಜನನೂ ಇವರಿಗೆ ಪಾಠ ಕಲಿಸುವಂಥದ್ದು 100% ಮಾಡ್ತಾರೆ. ಇವತ್ತು ನೋಡಿ, ಒಂದು ಕಳೆದ 6 ತಿಂಗಳ ಸರ್ಕಾರ ಬಂದ ಮೇಲೆ ನೋಡ್ತಾ ಇದ್ದಂಥ ಸಂದರ್ಭ ನೋಡಿದರೆ ಇವತ್ತು ವಿಶೇಷವಾಗಿ ಹಿಂದೂ ಕಾರ್ಯಕರ್ತರನ್ನು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ. ಬಸವರಾಜ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಡೆ ಆಕ್ರೋಶ ಭುಗಿಲೇಳ್ತಾ ಇತ್ತು. ಇದೀಗ ಬಿಜೆಪಿ ನಾಯಕರು ಕೂಡ ಕಾಂಗ್ರೆಸ್ ಸರ್ಕಾರದ ಮೇಲೆ ಕೆಂಡ ಕಾರ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತ ಶರತ್, ರಾಮ ಜನ್ಮಭೂಮಿ ಹೋರಾಟ ಏನಿತ್ತು ಅದು 31 ವರ್ಷಗಳ ಹಿಂದಿನ ಹಳೆ ಪ್ರಕರಣಗಳನ್ನು ಈಗ ರಾಜ್ಯ ಸರ್ಕಾರದಿಂದ ಹೊಸದಾಗಿ ತನಿಖೆಗೆ ವಹಿಸಿರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಈಗಾಗಲೇ ಏನು ರಾಮ ಮಂದಿರ ಕಟ್ಟಿ ಅದು ಉದ್ಘಾಟನೆಗೆ ಈಗಾಗಲೇ ಸಿದ್ಧವಾಗ್ತಾ ಇದೆ. ಇದೇ 22ರಂದು ಅದು ಒಂದು ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಇಂತಹ ಹೊತ್ತಲ್ಲಿ ರಾಜ್ಯ ಸರ್ಕಾರ 31 ವರ್ಷಗಳ ಹಿಂದಿನ ಹಳೆಯ ಪ್ರಕರಣಗಳನ್ನು ವಿಲೇವಾರಿ ಮಾಡುವ ಲೆಕ್ಕಾಚಾರದಲ್ಲಿ ಈಗ ಆ ಪ್ರಕರಣಗಳನ್ನು ಆಕ್ಟಿವ್ ಆಗ್ತಿರ್ತಕ್ಕಂಥದ್ದು ಮತ್ತು ಅವನ್ನ ಇತ್ಯರ್ಥ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಪ್ರಕರಣಗಳನ್ನು ಕೈಗೆತ್ಕೊಂಡಿದೆ. ಇದೇ ಸಾಕಷ್ಟು ವಿವಾದ ಆಗ್ತಾ ಇರ್ತಕ್ಕಂಥದ್ದು. ಆದರೆ ರಾಜ್ಯ ಸರ್ಕಾರ ಆಗಲಿ, ಗೃಹ ಸಚಿವರಾಗಲಿ ಹೇಳ್ತಕ್ಕಂಥದ್ದು ಈ ರಾಮ ಮಂದಿರ ಅಂತ ಅಷ್ಟೇ ಅಲ್ಲ, ಯಾವೆಲ್ಲ ಹಳೆ ಪ್ರಕರಣಗಳು ಬಾಕಿ ಉಳ್ಕೊಂಡಿದ್ದಾವೆ, ಅವು ವಿಲೇವಾರಿ ಆಗದೆ ಹಾಗೆ ಉಳ್ಕೊಂಡಿದ್ದಾವೆ, ಅವುಗಳನ್ನು ಒಂದಷ್ಟು ಸುಖಾಂತ್ಯ ಕಾಣಿಸ್ಬೇಕಾಗಿದೆ. ಒಂದು ಅವ್ರ ಪರವಾಗಾದರೂ ಆಗಲಿ, ಇನ್ನೊಂದು ಇಲ್ಲ ಸರ್ಕಾರದ ಪರವಾಗಾದರೂ ಆಗಲಿ ಆ ಕೇಸ್ಗಳನ್ನು ವಿಲೇವಾರಿ ಮಾಡಬೇಕಾಗಿದೆ. ಆ ವಿಲೇವಾರಿ ಮಾಡುವಂಥ ಪ್ರಕ್ರಿಯೆಯಲ್ಲಿ ಈ ರಾಮ ಜನ್ಮಭೂಮಿ ಹೋರಾಟದ ಕೇಸ್ಗಳನ್ನು ಕೂಡ ಎತ್ಕೊಳ್ಳಲಾಗಿದೆ. ಇದರಲ್ಲಿ ಯಾವುದೇ ರಾಜಕೀಯ ದುರುದ್ದೇಶ ಇಲ್ಲ. ಅದು ಪೊಲೀಸ್ ವಲಯ ಮಟ್ಟದಲ್ಲೇ ಆಗಿರ್ತಕ್ಕಂಥದ್ದು, ಸರ್ಕಾರದಿಂದ ಆಗಿಲ್ಲ ಅನ್ನೋಂಥದ್ದು ಸಬೂಬನ್ನು ಕೊಡ್ತಾ ಇದ್ದಾರೆ. ಆದರೆ ಸದ್ಯದ ಮಟ್ಟಿಗೆ ರಾಜಕೀಯ ತಿರುವುಗಳನ್ನು ಪಡೆದುಕೊಳ್ತಾ ಇರೋದ್ರಿಂದ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸಾಕಷ್ಟು ವಾಕ್ಸಮರಗಳು ಈಗ ಆರಂಭವಾಗಿದ್ದಾವೆ. ಮುಂದೆ ಇನ್ನಷ್ಟು ತಿರುವು ಪಡೆದುಕೊಳ್ಳುವಂಥ ಲೆಕ್ಕಾಚಾರಗಳು ಈ ರಾಮ ಜನ್ಮಭೂಮಿಯ ಕೇಸ್ಗಳ ರೀಓಪನ್ ಲೆಕ್ಕಾಚಾರಗಳು ಕಾಣಿಸ್ತಾ ಇದ್ದಾವೆ. ಶರತ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.